Hello everyone, welcome to Sanmarga classes. Let us see question number 2 of chapter Gravitation. The acceleration due to gravity on the moon is ಹಾಗಿದ್ರೆ moon ಅಲ್ಲಿ acceleration due to gravity option A equal to earth, option B less than the earth, option C greater than the earth, option D 0. See, ಇದು acceleration due to gravity. Let us imagine ಒಂದು ಸಿಚುವೇಶನ್ ಯಾವ ತರ ಇದೆ ಅಂದ್ರೆ, ನೀವಿದ್ದೀರಿ, ಹಾಗೆ ನಿಮ್ಗಿಂತ ಜಾಸ್ತಿ ಎನರ್ಜಿ ಇರೋ, ಜಾಸ್ತಿ ಮಾಸ್ ಇದೆ, ಜಾಸ್ತಿ ಎನರ್ಜಿ ಇರೋ ನಿಮ್ ಫ್ರೆಂಡ್ ಇದ್ದಾರೆ ಅಥವಾ ಯಾರೋ ನಿಮ್ ರಿಲೇಟಿವ್ ಇದ್ದಾರೆ. ಈಗ ಏನ್ ಮಾಡ್ತೀರಿ ನೀವು? ಒಂದು ಆಬ್ಜೆಕ್ಟ್ ಇದೆ, ಯಾವ ಆಬ್ಜೆಕ್ಟ್ ಅನ್ಕೋಣ, ಒಂದು ಹೆವಿ ಟೇಬಲ್ ಇದೆ. ನೀವು ಆ ಟೇಬಲ್ಗೆ ಹಗ್ಗ ಕಟ್ಟಿ ಎಳಿಲಿಕ್ಕೆ ಟ್ರೈ ಮಾಡ್ತಿದ್ದೀರಾ. ಸರಿ, ಈಗ ನಿಮ್ ಫ್ರೆಂಡ್ ಅಥವಾ ನಿಮ್ಮ ರಿಲೇಟಿವ್ ಅನ್ನಲ್ಲ, ನಿಮ್ಗಿಂತ ಮಾಸ್ ಜಾಸ್ತಿ ಇದೆ, ಅವರು ಹಗ್ಗ ಕಟ್ಟಿ ಎಳಿತಿದ್ದಾರೆ. ಇಬ್ರಲ್ಲಿ ಯಾರು ಜಾಸ್ತಿ ಎನರ್ಜಿ ಹಾಕಿ ಎಳಿಬಹುದು? ಯಾರಿಗ್ ಮಾಸ್ ಜಾಸ್ತಿ ಇದೆ ಅವರು ಜಾಸ್ತಿ ಫೋರ್ಸ್ ಅನ್ನ ಹಾಕಿ ಎಳಿಬಹುದು ಅಲ್ವಾ. ಇಲ್ಲಿ ಅರ್ತ್ ಹ್ಯಾವಿಂಗ್ ಮಾಸ್ ಮೋರ್ ದ್ಯಾನ್ ಮೂನ್, ಮೂನ್ಗಿಂತ ಅರ್ತ್ಗೆ ಮಾಸ್ ಜಾಸ್ತಿ ಇರುತ್ತೆ. ಸೊ ದಟ್ ಗ್ರಾವಿಟೇಷನಲ್ ಪುಲ್ ಏನಿರುತ್ತೆ ಅರ್ತ್ಗೆ ಜಾಸ್ತಿ ಇರುತ್ತೆ, ಮೂನಲ್ಲಿ ಕಡಿಮೆ ಇರುತ್ತೆ. Acceleration due to gravity on the moon is less than the earth, ಅರ್ತ್ಗಿಂತ ಕಡಿಮೆ ಇರುತ್ತೆ. It is 1/6 times less than the earth. Earthದು acceleration due to gravity 9.8 meter per second square ಇರುತ್ತೆ, ಅರ್ತ್ acceleration ಅಲ್ವಾ. ಬಟ್ ಮೂನಿಗೆ ಹೋದ್ರೆ ಡಿವೈಡೆಡ್ ಬೈ 6 ಮಾಡಿ ಏನ್ ಬರುತ್ತೆ? ಜಿ ಅಂತ ಬರುತ್ತೆ. ಓಕೆ, ಮೂನ್ದು ಏನ್ ಬರುತ್ತೆ? 9.8 ಡಿವೈಡೆಡ್ ಬೈ 1.6, ಸಾರಿ 6 ಮಾಡಿದ್ರೆ ನೀವು 1.63 ಹತ್ರ ಬರುತ್ತೆ. 1.63 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಂದ್ರೆ ಅಷ್ಟು ಕಡಿಮೆ ಇರುತ್ತೆ. Therefore the correct option is option B, less than the earth. ಹಾಗಾಗಿ ಮೂನಲ್ಲಿ ಬಾಡಿ ವೇಟ್ ಕಡಿಮೆ ಆಗಿರೋ ತರ ಅನ್ಸುತ್ತೆ, ಮಾಸ್ ಅಲ್ಲ ವೇಟ್. ಯಾಕೆಂದ್ರೆ ವೇಟ್ ಅಂದ್ರೆ ಏನು? ಮಾಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಲ್ವಾ. ಇಲ್ಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೂನಲ್ಲಿ ಏನ್ ಕಡಿಮೆ ಇದೆ, ಹಾಗಾಗಿ ನಮ್ ವೇಟ್ ಕಡಿಮೆ ಆಗಿರೋ ತರ ಅನ್ಸುತ್ತೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್, ಅದರ್ ಆಪ್ಷನ್ಸ್ ಆರ್ ರಾಂಗ್. ಥ್ಯಾಂಕ್ ಯು.